ಬೆಳಗಾವಿಯಲ್ಲಿ ಇವತ್ತಿನಿಂದ RSS ವಾರ್ಷಿಕ ಸಭೆ ಶುರುವಾಗುತ್ತೆ. ಇಯರ್ಲಿ ಮೀಟಿಂಗ್ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಸಭೆ ನಡೆಯುತ್ತೆ. ಘಟಾನುಘಟಿ ನಾಯಕರು ಪಾಲ್ಗೊಂಡಿರ್ತಾರೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ನೇತೃತ್ವದಲ್ಲೇ ಈ ಸಭೆ ಆಗುತ್ತೆ. ಜೊತೆಗೆ ಹಲವಾರು ಮಂದಿ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಅಂದರೆ ರಾಷ್ಟ್ರೀಯ ಪ್ರಾಂತ ಪ್ರಚಾರಕರು, 11 ಕ್ಷೇತ್ರಗಳ 46 ಪ್ರಾಂತ ಪ್ರತಿನಿಧಿಗಳು, 32 ಸಂಘಟನೆಗಳು ಭಾಗಿಯಾಗ್ತವೆ. ಜೊತೆಗೆ ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಇರ್ತಾರೆ. ಡಾಕ್ಟರ್ ಕೃಷ್ಣಗೋಪಾಲ್, CR ಮುಕುಂದ್, BJPಯ BL ಸಂತೋಷ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅಂದರೆ RSS ಶಾಖಾ ಕಾರ್ಯದ ವಿಸ್ತರಣೆ ಹೇಗೆ, ಸಂಘ ಸಂಸ್ಥೆಗಳ ವರ್ಗಗಳ ಪರಿಶೀಲನೆ ಏನು, ಯಾವ್ಯಾವ ಅಪೂರ್ಣ ಕಾರ್ಯಗಳಿವೆ ಅದನ್ನು ಪೂರ್ಣಗೊಳಿಸುವಂಥ ಬಗೆ ಹೇಗೆ, ಜೊತೆಗೆ ಸಮಕಾಲೀನ ವಿಚಾರಗಳು ಇಲ್ಲಿ ಚರ್ಚೆಗೆ ಬರ್ತವೆ. ಏನು ಸಮಕಾಲೀನ ವಿಚಾರಗಳು? ಅಯೋಧ್ಯೆಯಲ್ಲಿ ನಡೆದಂಥ ಈ ಹಣದ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಬರಬಹುದು. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಇನ್ನು RSS ಸಭೆ ಕುರಿತು BK ಹರಿಪ್ರಸಾದ್ ಮಾತಾಡಿದ್ದಾರೆ. ಬೆಳಗಾವಿಯಲ್ಲೇ ಯಾಕೆ ನೀವು RSS ಮೀಟಿಂಗ್ ಮಾಡ್ತೀರಿ ಅಂತ ಕೇಳಿದ್ದಾರೆ ಅವರು. ಯಾಕೆ ಅವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರ ಸಭೆ ಬಳಿಕ ಏನಾದರೂ ಅನಾಹುತ ಆಗೇ ಆಗುತ್ತೆ ಅಂತಾರೆ ಹರಿಪ್ರಸಾದ್. ಹಿಂದೆ MM ಕಲಬುರ್ಗಿ, ಗೌರಿ ಲಂಕೇಶ್ ಅವರ ಹತ್ಯೆ ಆಗಿತ್ತು. ಈಗ ಬೆಳಗಾವಿ ಸಭೆ ಆದ್ಮೇಲೆ ಏನಾಗುತ್ತೆ ನೋಡಬೇಕು ಅಂತಾರೆ ಹರಿಪ್ರಸಾದ್. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವರು ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ.